ದೆಹಲಿ ಹಾಗೂ ಎನ್ಸಿಆರ್ನಲ್ಲಿ ವಾಯು ಗುಣಮಟ್ಟ ಕೊಂಚ ಸುಧಾರಿಸಿದೆ. ನಿನ್ನೆಗೆ ಹೋಲಿಸಿದರೆ ಗಾಳಿ ಗುಣಮಟ್ಟ ಸುಧಾರಿಸಿದ್ದು ಬೆಳಗ್ಗೆ ದಟ್ಟ ಮಂಜು ಕಡಿಮೆಯಾಗಿದೆ. ವಾಯು ಗುಣಮಟ್ಟ ಸೂಚ್ಯಂಕ 381ಕ್ಕೆ ಇಳಿಕೆಯಾಗಿದೆ. ಬೆಂಗಳೂರಿನಲ್ಲಿ ಚಳಿ ಶೀತಗಾಳಿ ಮುಂದುವರೆದಿದ್ದು ಮೈ ಕೊರೆಯೋ ಚಳಿಗೆ ಸಿಲಿಕಾನ್ ಸಿಟಿ ಮಂದಿ ತಂಡ ಹೊಡೆದಿದ್ದಾರೆ. ಚಳಿ ಮಧ್ಯೆನೇ ಲಾಲ್ಬಾಗ್ನಲ್ಲಿ ಜನ ವಾಯುವಿಹಾರ ಮಾಡ್ತಿದ್ದಾರೆ. ಕಳೆದೆರಡು ದಿನಗಳಿಂದ ಹೋಲಿಸಿದರೆ ಇವತ್ತು ಚಳಿ ಕೊಂಚ ತಗ್ಗಿದೆ. ಬೆಂಗಳೂರಲ್ಲದೆ ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಶೀತಗಾಳಿ ಅಲರ್ಟ್ ಘೋಷಣೆಯಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿ 10 ಡಿಗ್ರಿ ಸೆಲ್ಸಿಯಸ್ನಿಂದ 12 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇರಲಿದೆ. ಬೀದರ್ ಜಿಲ್ಲೆಯಾದ್ಯಂತ ತಾಪಮಾನ ಭಾರೀ ಕುಸಿತ ಕಂಡಿದ್ದು ಕನಿಷ್ಠ ತಾಪಮಾನ 7ರಿಂದ 9 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ಶೀತಗಾಳಿ ಚಳಿಯಿಂದಾಗಿ ಬೀದರ್ ಮಂದಿ ಹೈರಾಣಾಗಿದ್ದಾರೆ. ಚಳಿ ಹೆಚ್ಚಾದ ಕಾರಣ ಸ್ವೆಟರ್ ಮಫ್ಲರ್ ಧರಿಸಿ ವಾಯುವಿಹಾರಕ್ಕೆ ತೆರಳುತ್ತಿದ್ದಾರೆ. ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಅಂಶಗಳು ಪತ್ತೆಯಾಗಿದ್ದರ ಬಗ್ಗೆ ಆಹಾರ ತಜ್ಞ ಡಾಕ್ಟರ್ ಕೀರ್ತಿ ಹಿರಿಸಾವೆ ಪ್ರತಿಕ್ರಿಯಿಸಿದ್ದಾರೆ. ಎಒಜಿ ಆಂಟಿಬಯೋಟಿಕ್ನಲ್ಲಿರುವಂತಹ ಒಂದು ಅಂಶ ಎಫ್ಎಸ್ಎಸ್ಎಐ ಪ್ರಕಾರ 0.7 ನಿಂದ 1ರವರೆಗೆ ಇರಬಹುದು. ಅದರ ಸ್ಯಾಂಪಲ್ನಲ್ಲಿ 0.7 ಮಾತ್ರ ಪತ್ತೆಯಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾದ ಬಗ್ಗೆ ಟಿವಿ9 ವರದಿ ಬಳಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಇವತ್ತು ವಲಯವಾರು ಮುಖ್ಯ ಶಿಕ್ಷಕರ ಸಭೆ ಕರೆದಿದ್ದಾರೆ. ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾದ ಬಗ್ಗೆ ಟಿವಿ9 ಸವಿವರವಾದ ವರದಿ ಪ್ರಸಾರ ಮಾಡಿತ್ತು. ರಾಜ್ಯದ ಹಲವು ಜೈಲುಗಳ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ 6 ಮೊಬೈಲ್, ಕಾರವಾರದ ಕಾರಾಗೃಹದಲ್ಲಿ 7 ಮೊಬೈಲ್ಗಳು, ಮೈಸೂರು ಜೈಲಿನಲ್ಲಿ 6 ಗಾಂಜಾ ಪ್ಯಾಕೆಟ್ ಕೂಡ ಪತ್ತೆಯಾಗಿದೆ. ಹಿರಿಯ ಶಾಸಕ ರಾಜಕೀಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿ ಇವತ್ತಿಗೆ 3 ದಿನ. ಕುಟುಂಬಸ್ಥರು ಸಮಾಧಿಗೆ ತೆರಳಿ 3 ದಿನಗಳ ಕಾರ್ಯವನ್ನು ನೆರವೇರಿಸಲಿದ್ದು ಡಿಸೆಂಬರ್ 26ರಂದು ಶಿವಗಣಾರಾಧನೆ ಆಯೋಜಿಸಲಾಗಿದೆ. ದಾವಣಗೆರೆ ಜಗಳೂರಿನಲ್ಲಿ ನಿಗೂಢವಾದ ಒಂದು ಶಬ್ದ ಕೇಳಿಬಂತು. ಕಮಲಹಳ್ಳಿ ಕೊಳೆಹಳ್ಳಿ ಗ್ರಾಮದಲ್ಲಿ ಡಿಸೆಂಬರ್ 14ರಂದು ವಿಚಿತ್ರವಾದ ಈ ಸದ್ದು ಕೇಳಿಬಂತು. ಬಾಂಬ್ ಸ್ಫೋಟದ ರೀತಿಯ ಶಬ್ದ ಕೇಳಿ ಬಂದಿದ್ದು ಆತಂಕಕ್ಕೊಳಗಾಗಿದ್ವಿ ಅಂತ ಚಿಕ್ಕಮಲ್ಲನ ಹೊಳೆಯ ಗ್ರಾಮಸ್ಥರು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಿಯತಮೆ ಪತಿಗೆ ಕರೆ ಮಾಡಿ ಪ್ರಿಯಕರ ಫೋಟೋ ಕಳಿಸಿದ್ರಿಂದ 20 ದಿನಗಳ ದಾಂಪತ್ಯದಲ್ಲಿ ಬಿರುಗಾಳಿ ಎದ್ದಿದೆ. ಅಂಬರೀಶ್ ಎಂಬಾತ ಪತ್ನಿಯ ಖಾಸಗಿ ವಿಡಿಯೋ ನೋಡ್ತಾ ಇದ್ದಂತೆ ಪತಿ ಆಕ್ರೋಶಗೊಂಡಿದ್ದು ತಾನೇ ಕಟ್ಟಿದ ತಾಳಿಯನ್ನು ತೆಗೆದು ತವರು ಮನೆ ಕಳಿಸಿದ್ದಾನೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಮಹೇಶ್ವರ ಸ್ವಾಮಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಕಂಗುವಳ್ಳಿ ನಡೆದಂತಹ ಜಾತ್ರಾ ಮಹೋತ್ಸವದಲ್ಲಿ ರಾಮಲಿಂಗೇಶ್ವರ ಸ್ವಾಮಿಯನ್ನ ಬೆಳ್ಳಿ ಮಂಟಪದಲ್ಲಿ ಉತ್ಸವ ಮಾಡಲಾಯಿತು. ಐಪಿಎಲ್ 2026ರ ಮಿನಿ ಹರಾಜುಗಾಗಿ ವೇದಿಕೆ ಸಿದ್ಧ ಆಗಿದೆ. ಇವತ್ತು ಅಬುದಾಬಿಯಲ್ಲಿ ನಡೆಯುವಂತಹ ಮಿನಿ ಆಕ್ಷನ್ನಲ್ಲಿ 359 ಆಟಗಾರರ ಭವಿಷ್ಯ ನಿರ್ಧಾರ ಆಗುತ್ತೆ. 34 ಆಟಗಾರರು ಮೊದಲ 5 ಸೆಟ್ಗಳಲ್ಲೇ ಹರಾಜಾಗಲಿದ್ದಾರೆ. ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಅರ್ಜುನ್ ರಣತುಂಗ ಬಂಧನ ಭೀತಿ ಎದುರಿಸ್ತಾ ಇದ್ದಾರೆ. ಪೆಟ್ರೋಲಿಯಂ ಸಚಿವರಾಗಿದ್ದ ಸಂದರ್ಭದಲ್ಲಿ ನಡೆದಂತಹ ಭ್ರಷ್ಟಾಚಾರ ಆರೋಪದ ಮೇಲೆ ಅವರ ಬಂಧನವಾಗುವ ಸಾಧ್ಯತೆ ಇದೆ. ಈಗಾಗಲೇ ರಣತುಂಗ ಸಹೋದರ ದಮ್ಮಿಕಾರನ್ನ ಡಿಸೆಂಬರ್ 16ರಂದು ಬಂಧಿಸಲಾಗಿತ್ತು.